ನೋಡಿ ನಾವೀಗ ಗೋಟೆಕಾಳಿ ಹತ್ತತ್ರ ಬಂದಿದ್ದೇವೆ. 1 ಕಿಲೋಮೀಟರ್ ಇದೆ ಗೋಟೆಕಾಳಿಗೆ. ಇದು 2ನೇ ದಿನ ನಮ್ಮದು ಪಾದಯಾತ್ರೆ. ಈ ಪಾದಯಾತ್ರೆಗೆ ಎದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸರ್? ಎಸ್ ಇದು ಪಾಯಿಂಟು. ಈಗ ನೋಡಿ, ನಮ್ಮ ಈ ಹೋರಾಟದ ಮುಂಚೆಯಲ್ಲಿದ್ದವರು ವಿನಯ್ ಅವರು ಇದ್ದಾರೆ ಸರ್. ಈಗ ನಾವು ಈ ಹೊಟ್ಟೆಕಾಲಿ ಹತ್ತತ್ರ ಬಂದಿದ್ದೇವೆ. ನೀವು ನಿನ್ನಿಂದನೇ ನಮ್ಮ ಒಟ್ಟಿಗಿದ್ದೀರಿ. ಈ ಒಂದು ನಿನ್ನೆ ನಾವು ರಾತ್ರಿ ಕೂಡ ಗೋಟೆಕಾಳಿ ಸ್ಕೂಲಲ್ಲಿ ಗೋಪ್ಸಿಟ ಸ್ಕೂಲಲ್ಲಿ ನಾವು ವಿಶ್ರಾಂತಿ ಪಡೆದ್ವಿ. ಅದನಂತರ ಈಗ ಕಮ್ಮಿ ಅಂದರೂ ಈಗ 7-8 ಕಿಲೋಮೀಟ್ರ್ ಅಲ್ಲಿಂದ ನಡ್ಕೊಂಬಂದಿದ್ವಿ. ಈಗ 12:30 ಆಗಿದೆ ಟೈಮು ಸರ್. ಈಗ ನಾಳೆ ನಾವು ಇವತ್ತು ರಾತ್ರಿ ಕುನ್ನಿಪೇಟೆ ತಲುಪಿ ನಾಳೆ ನಾವು ಕದ್ರಾ KPC ಗೇಟ್ ಹತ್ರ ನಾವು ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. NPC ಗೇಟ್ ಹತ್ರ ನಾವು ಎಲ್ಲರಿಗೂ ಅಲ್ಲೇ ಬರಬೇಕಂತ ಹೇಳ್ಕೊಂಡು ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೇವೆ ಸರ್. ಇದರ ಬಗ್ಗೆ ಈಗಾಗಲೇ ವಿದ್ಯಾರ್ಥಿಗಳು ಬಹಳಷ್ಟು ನಮ್ಮಲ್ಲಿ ಕಲ್ತಿದ್ದಾರೆ. ಹೌದು, ಅವ್ರಿಗೆ ಉದ್ಯೋಗ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಈಗ ವಿದ್ಯಾರ್ಥಿಗಳು ಮುಂದೆ ಬರಬೇಕು, ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಯುವತಿಯರು ಮುಂದೆ ಬರಬೇಕು. ಯಾಕಂದರೆ ಅವ್ರಿಗೆ ಅವಶ್ಯಕತೆ ಇದೆ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮದೆಲ್ಲ ಆಯಿತು, ಮುಗೀತು. ಆದರೆ ನಾವು ಮಾಡ್ತಾ ಇರೋದು ಹೋರಾಟ ಅವರಿಗೋಸ್ಕರ. ಅವರೇ ಮುಂದೆ ಬರಲಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇದು ವ್ಯರ್ಥ ಆಗ್ತದೆ. ಈಗ ನಾವು ನೋಡಿ, ಇದು ರಾಘು ನೇತೃತ್ವದಲ್ಲಿ ಏನು ಈ ಪಾದಯಾತ್ರೆನ ಹಮ್ಮಿಕೊಂಡಿದ್ದೇವೆ, ಇದಕ್ಕೆ ನೀವು ಕೈ ಜೋಡಿಸ್ಬೇಕು. ಇಲ್ಲದಿದ್ದರೆ ಮುಂದೆ ಇಂಥ ಹೋರಾಟ ನಡೆಯೋದಿಲ್ಲ. ಯಾಕಂತೇಳಿದ್ರೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಮತ್ತು ಇವರಿಗೆ ಬಿಸಿ ಮೂಡಿಸ್ಬೇಕು ಅಂತ ಹೇಳಿದ್ರೆ ಇದೇ ಒಂದು ಒಳ್ಳೆ ಚಳುವಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸಮಯದಲ್ಲಿ ನೀವೆಲ್ಲ ಬರಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದು ಅಸಾಧ್ಯದ ಮಾತು. ಯಾಕಂತೇಳಿದ್ರೆ ಇವಾಗ ಏನು ನಡೀತಾ ಇದೆ, ಈ ಚಳುವಳಿ ಮುಖಾಂತರ ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಬೇಕು ಮತ್ತು ನಮ್ಮ ಹಕ್ಕನ್ನು ನಾವು ಪಡಿಬೇಕು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ನಮಗಿರುವ ಹಕ್ಕು ನಮ್ಗೆ ಬೇಕು. ನಾವು ಭಿಕ್ಷೆ ಬೇಡಲಿಕ್ಕೆ ಬರ್ತಾ ಇಲ್ಲ, ನಮಗಿರೋ ಹಕ್ಕನ್ನು ನಮ್ಗೆ ಕೊಡಬೇಕು. ಇದನ್ನು ನಾವು ಪಡೆದುತ್ತಿರ್ತೇವೆ ಅಂತ ಈ ಒಂದು ಚಳುವಳಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸರ್. ಈಗ ನಮ್ಮಲ್ಲಿ ಬಹಳಷ್ಟು ಕಲ್ತಿದ್ದವರು ಇದ್ದಾರೆ. MTech ಆದವರು ಇದ್ದಾರೆ, BTech ಆದವರು ಇದ್ದಾರೆ, MSc ಆದವರು, BSc ಆದವರು ಇದ್ದಾರೆ, MSc ಆದವರು, ಡಿಪ್ಲೊಮಾ ಹೋಲ್ಡರ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ITI ಹೋಲ್ಡರ್ ಇದ್ದಾರೆ. ಇವರೆಲ್ಲರೂ ಒಳ್ಳೆ ಪರ್ಸೆಂಟೇಜ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ನಾವು ಅವ್ರು ಕಾಣಿಸ್ಬೇಕು. ನಾಳೆ ಎಲ್ಲ ವಿದ್ಯಾರ್ಥಿಗಳು ಅವ್ರವ್ರ ರೆಸಮ್ ಅಂದರೆ ಬಯೋಡೇಟಾ ತೊಗೊಂಡು ಅಲ್ಲಿ ನಮ್ಮ ಒಂದು KPC ಅಂದರೆ NPC ಗೇಟ್ ಮುಂದೆ ತಾವೆಲ್ಲರೂ 9:30 ತಮ್ಮ ರೆಸಮನ್ನು ಬಯೋಡೇಟಾ ತೊಗೊಂಡು ಬಂದರೆ ನಾವು ಅವ್ರು ಕಾಣಿಸ್ಲಿಕ್ಕಾಗತ್ತೆ. ನಮ್ಮಲ್ಲಿ ಇಷ್ಟು ವಿದ್ಯಾರ್ಥಿಗಳಿದ್ದಾರೆ, ಯುವಕರಿದ್ದಾರೆ, ಯಾಕೆ ನೀವು ಮೋಸ ಮಾಡ್ತಾ ಇದ್ದೀರಿ ಅಂತ. ಹೌದು, ನಮಗೆ 0ದಿಂದ ಟಾಪ್ವರೆಗೂ ನಮ್ಮಲ್ಲಿ ಎಜುಕೇಟೆಡ್ ಜನ ಇದ್ದಾರೆ. ಮತ್ತು ನಮ್ಮ ಹತ್ರ ಎಲ್ಲ ಥರದ ವಿದ್ಯಾರ್ಹತೆ ಇರುವಂತಕ್ಕಂಥ ಯುವಕರಿದ್ದಾರೆ. ಅವರಿಗೆ ಸರಿಯಾದ ಒಂದು ನೌಕರಿ ಸಿಗ್ತದೆ ಮತ್ತು ಸಿಗುವಂತಕ್ಕಂಥ ಕೆಲಸ ನಡೀತಾ ಇದೆ. ಇವಾಗ ನೀವೆಲ್ಲರೂ ಕೈ ಜೋಡಿಸ್ಬೇಕು ಮತ್ತು ಎಲ್ಲರೂ ನಿಮ್ಮ ರಿಸ್ಯೂಮನ್ನು ನಾಳೆ ಬೆಳಗ್ಗೆ ತೊಗೊಂಡು ಬರಬೇಕು. ಮತ್ತು ಅವ್ರಿಗೆ ತೋರಿಸ್ಕೊಂಡು ಅವ್ರ ಮುಖಾಂತರ ಈ ಒಂದು ಚಳುವಳಿ ಮುಖಾಂತರ ನಾವು ಒಂದು ನೌಕರಿ ಸಿಗೋ ಥರ ಮಾಡಬೇಕು ಅಂತಲೇ ಈ ಒಂದು ಚಳುವಳಿಯ ಒಂದು ಮುಖ್ಯ ಉದ್ದೇಶ ಆಗಿದೆ. ಮತ್ತು ಅದೇ ರೀತಿ ಅಲ್ಲಿ ಕೆರವಡಿ ರಸ್ತೆ ಆಗಲಿ, ಮತ್ತು ಅಲ್ಲಿ ಮಲ್ಲಾಪುರದಲ್ಲಿ ಆ ಹಾಸ್ಪಿಟ್ಲ್ ಫೆಸಿಲಿಟಿ ಆಗಲಿ, ಮತ್ತು ಇವರು ಎಕ್ಸಾಮನ್ನು ಹೊರ ಜಿಲ್ಲೆಗೆ ಇಟ್ಟಿದ್ದಾರೆ. ಇವರೆಲ್ಲ ಬೇಡಿಕೆಯನ್ನು ನಾವು ಅವ್ರ ಮುಂದೆ ಇಡ್ತಾ ಇದ್ದೇವೆ ಸರ್. ನೋಡಿ, ಈಗ ಇವರೆಲ್ಲ ಹೊರಗಡೆ ಇಟ್ಟಿದ್ದಾರೆ, ಒಳಗಡೆ ಇಟ್ಟಿದ್ದಾರೆ, ನೌಕರಿ ಕೊಡ್ತಾ ಇಲ್ಲ ಅಂತ ನಾವು ಈ ಪಾದಯಾತ್ರೆ ಮಾಡೋದು ಅವಶ್ಯಕತೆನೇ ಇರಲಿಲ್ಲ. ನಮ್ಮ ನಾಯಕರು ಸರಿಯಾಗಿದ್ದರೆ ಅವರು ಕೊರಳು ಪಟ್ಟಿ ಹಿಡ್ಕೊಂಡು ಕೇಳಬಹುದು, ನಮ್ಗೆ ನೌಕರಿ ಕೊಡಿಸಿ ಅಂತೇಳಿ. ನಮ್ಮ ನಾಯಕರು ಸರಿ ಇಲ್ಲ, ಅವಶ್ಯಕತೆ ಇಲ್ಲ ರೀ. ಈ ಚಳುವಳಿ ಅವಶ್ಯಕತೆನೇ ಇಲ್ಲ. ಯಾಕೆ ಚಳುವಳಿ ಮಾಡಬೇಕು? ನಮ್ಮ MLA ಸರಿ ಆಗಿದ್ರೆ ಈ ಚಳುವಳಿ, ನಾನು ಆ MLA ಈ MLA ಅಂತ ಹೇಳ್ತಾ ಇಲ್ಲ. 40 ವರ್ಷ ಆಯಿತು, ಕೈಗ ಸ್ಟಾರ್ಟ್ ಆಗಿ 40 ವರ್ಷ ಆಗಿದೆ. ಒಂದು MLA ಆದರೂ ಅವ್ರಿಗೆ ಕೇಳಿದಾರ, ನಮ್ಮ ಯುವಕರಿಗೆ ನೌಕರಿ ಕೊಡಿ ಅಂತ ಕೇಳಿದಾರ? ಯಾಕೆ ಆಗ್ತಾ ಇಲ್ಲ? ಜನಪ್ರತಿನಿಧಿಗಳು ಆಗಲಿ, MP ಆಗಿರಲಿ, MLC ಆಗಲಿ, ಯಾರೂ ಒಬ್ಬರು ಕೈಗ ಹೋಗಿ ಕೇಳ್ತಾ ಇಲ್ಲ ನಮ್ಮ ಯುವಕರಿಗೆ ಯಾಕೆ ನೌಕರಿ ಕೊಡ್ತಾ ಇಲ್ಲ ಅಂತೇಳಿ. ಯಾಕೆ ನೋಡಿ, ಈಗ ರಣ ಬಿಸಿಲು, ಸಿಕ್ಕಾಪಟ್ಟೆ ತಾಪಮಾನ ಇದೆ. ಆ ತಾಪಮಾನದಲ್ಲಿ ನಾವು ನಡೀತಾ ಇದ್ದೀವಿ ಯಾರಿಗೋಸ್ಕರ? ಇದೇ ನಮ್ಮ ಯುವಕರಿಗೋಸ್ಕರ. ಅವ್ರ ಹತ್ರ ಆಗೋದಿಲ್ಲ ಅಂತ ಹೇಳಿ ನಮ್ಮ ಯುವಕರಿಗೋಸ್ಕರ ಇವಾಗ ನಾವು ನಡೀತಾ ಇದ್ದೇವೆ. ಇದೆಲ್ಲ ನಮ್ಮ ಕೆಲಸ ಅಲ್ಲ, ಇದು ನಮ್ಮ ನಾಯಕರ ಕೆಲಸ. ಇದಿಷ್ಟು ನಮ್ಮ ಹೋರಾಟಗಾರ ಮುಂಚೆನಲ್ಲಿದ್ದವರು ವಿನಯ್ ನಾಯ್ಕ ಅವರು ಮಾತಾಡೋದು ಏನಂದರೆ, ಅವರು ಈ ಎಲ್ಲ ಉದ್ಯೋಗ ನಮ್ಮ ಯುವಕರಿಗೆ ಸಿಗಲೇಬೇಕಂತ ಇಲ್ಲಿ
ಹೋರಾಟ ಬೇಕಾಗಿದೆ, ಇದಕ್ಕೊಂದು ಹೋರಾಟ ಬೇಕಾಗಿದೆ. ನಾವು ಇವತ್ತು ಪಾದಯಾತ್ರೆ ಮೂಲಕ ಒಂದು ಹೋರಾಟ ಮಾಡುವ. ನಾಳೆ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ನಮ್ಮ ಮಾಜಿ ಸಚಿವರು ಆಗಲಿ, ನಮ್ಮ ಹಾಲಿ MLA ಅವರಾಗಲಿ, ಮಾಜಿ MLA ಅವರಾಗಲಿ, MLC ಅವರಾಗಲಿ, ಹೋರಾಟಗಾರರು ಎಲ್ಲರೂ ಬಂದುಕೊಂಡು ಇವು ಪಾದಯಾತ್ರೆಗೆ ಕೈ ಜೋಡಿಸಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ವಿದ್ಯಾರ್ಥಿಗಳು ನಾನು ತಮ್ಮ ರೆಸಮನ್ನು ತೊಗೊಂಬನ್ನಿ, ಯಾಕಂದರೆ ಅವ್ರು ಕಾಣಿಸುವ ನಮ್ಮ ರೆಸಮ್ ನಾವು ಎಷ್ಟು ಬ್ರಿಲಿಯಂಟ್ ಇದ್ದೀವಿ ಅಂತ ಹೇಳ್ಕೊಂಡು ಅವ್ರು ಕಾಣಿಸುವ. ಥ್ಯಾಂಕ್ ಯು ವೆರಿ ಮಚ್.